ಅನುಭವ ಮುಖ್ಯ. ನಮ್ಮಲ್ಲಿ ಒಂದು ಕೆಟ್ಟ ಸಮಸ್ಯೆ ಇದೆ. ನಾನು ಹೇಳ್ತಾ ಇದ್ದು ಭಾರತದಲ್ಲಿ ಮತ್ತು ಏಷ್ಯಾದ ದೇಶಗಳಲ್ಲಿ ನಮ್ಮಲ್ಲಿ ಒಂದು ಕೆಟ್ಟ ಸಮಸ್ಯೆ ಇದೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಓದೋದೆಲ್ಲ ಓದ್ಕೊಂಡ್ ಬಿಡೋ, ಆಮೇಲೆ ಕೆಲಸ ಮಾಡೋದಿದೆ ಅಂತ. ಇದು ಬಹಳ ತಪ್ಪು ನನ್ನ ಪ್ರಕಾರ. ಸ್ವಲ್ಪ ವಯಸ್ಸಾದ್ಮೇಲೆ ನಾವು ಮಕ್ಕಳಿಗೆ ಹೇಳ್ಬಿಡ್ಬೇಕು, ನಿನಗೇನ್ ಬೇಕೋ ನೀನೇ ದುಡ್ಕೊಳ್ಳೋ ಅಂತ ಬಿಟ್ಬಿಡ್ಬೇಕು. ಅಮೆರಿಕದವ್ರ ತರ ಬಹಳ ಒಳ್ಳೇದದು. ನಾವೆಲ್ಲ ಕೊಟ್ಬಿಡೋದು. 22-25 ವರ್ಷ ಅವನು ಇಂಜಿನಿಯರಿಂಗ್ ಮಾಡಿನೋ, ಮೆಡಿಕಲ್ ಮಾಡಿನೋ, ಆಮೇಲೆ PG ಮಾಡಿ ಅಲ್ಲಿವರೆಗೂ ಒಂದು ಪೈಸೆ ದುಡಿಯಲ್ಲ ಕಳ್ಳನ ಮಕ್ಕಳು. ಎಲ್ಲ ಕೂತಲ್ಗೆ. ಏನ್ ಅಸಹ್ಯ ಇದು. 18 ವರ್ಷದ ಮೇಲೆ ದುಡಿಬೋದು ತಾನೆ, ಎಲ್ಲ ಹುಡ್ತಾನೆ ಇಂಡಿಯಾದಲ್ಲಿ. ಬಾಲಕ ಏನಿಲ್ಲ, ದುಡಿಬೋದು, ದುಡಿಬೇಕು. ಇದು ನಾವು ಹೇಳ್ಕೊಡೋದೇ ಇಲ್ಲ. ನಾವು ಬರೀ ಭಿಕ್ಷೆ, ಅಲ್ಯೂಮಿನಿಯಂ ತಟ್ಟೆ ತಗೊಂಡೋಗಿ ಪ್ಲೇಸ್ಮೆಂಟ್ ಆಗು, ಅವ್ರ ಹತ್ರ ಕೆಲಸ ಕೇಳೋ. ಯಾಕೆ ಬೇಕು? 90% ಜನರಿಗೆ ಇವತ್ತು ಸ್ವಂತವಾಗಿ ನಿಂತ್ಕೊಂಡು ದುಡಿತೀನಿ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಅದಕ್ಕೆ ನಮ್ಮ ದೇಶ ಈ ತರ ದುಡಿಯೋಕ್ಕೆ ಮನ್ಸಿಲ್ಲ. ಸೋಮಾರಿಗಳಲ್ಲಿ ಸೋಮಾರಿ ದೇಶ ಆಗಿರೋದು ನಾವು ಇದಕ್ಕೆ. ದುಡಿಯೋಕ್ ಬಿಡ್ಬಿಡಬೇಕು. 18-19 ಆದ್ಮೇಲೆ ಹೇಳ್ಬಿಡ್ಬೇಕು, ನೋಡಪ್ಪ ನಿನ್ ಖರ್ಚಿಗೆ ಏನ್ ಬೇಕೋ ನಾನು ಕೊಡ್ತೀನಿ, ಫೀಸು ನಾನು ಕೊಡ್ತೀನಿ, ಏನ್ ದುಡಿತಿದ್ಯಾ ನೀನು ಕೇಳ್ಬಿಡು. ನಮಗೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲಿ ಈ ಕ್ವಶನ್ ಬಂದಿದ್ದರಿಂದ ನಾವು ಈ ತರ ಆಗ್ಬಿಟ್ಟಿದೀವಿ. ಏನ್ ಕೆಲಸ ಕೊಟ್ಟರು ಮಾಡ್ತೀವಿ. ಈಗ ಯಾರೋ ಹೇಳಿದ್ರು, ನಾನು ಬೆಂಗಳೂರಲ್ಲಿ ಇರ್ತೀನಿ, ಕೇಳಿದ್ರು ನ್ಯೂಸ್ ಫಸ್ಟ್ ಇಂದ, ಬರ್ತೀರೇನ್ರಿ ದಾವಣಗೆರೆ? ಆಯ್ತು, ಗಾಡಿ ಎತ್ಕೊಂಡು ಬಂದಿದ್ದಾಗೋದು. ಕೆಲಸ ಇದೆ, ಮಾಡಬೇಕು. ಏನು ಇತ್ತ. ಅದಕ್ಕೆ ನಾನು ಸಿನಿಮಾ ಇಂಡಸ್ಟ್ರಿಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸಿನಿಮಾ ಇಂಡಸ್ಟ್ರಿಲಿ ಸಮಸ್ಯೆ ಇದೆ. ಒಂದು ಕೆಲಸ ಮಾಡೋರು ಸಿನಿಮಾದ ಬಗ್ಗೆ ಅಂದ್ರೆ ಟೆಕ್ನಿಕಲ್ ಸೈಡ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿಲ್ಲ, ಬೆಂಗಳೂರಲ್ಲಿ ಇಲ್ಲ. ನಾವು ಚೆನ್ನೈಯಿಂದ ಕರೆಸ್ಬೇಕು, ಹೈದರಾಬಾದಿಂದ ಕರೆಸ್ಬೇಕು. ಯಾಕೆ ಇಲ್ಲಿಯವ್ರಿಗೆ ಮಾಡೋಕ್ಕಾಗಲ್ವಾ? ಕಾರ್ಪೆಂಟ್ರಿ ಕೆಲಸ, ಲೈಟಿಂಗ್ ಕೆಲಸ ಮಾಡೋಕ್ಕಾಗಲ್ವಾ? ಮಾಡಲ್ಲ. ನಮ್ಮಲ್ಲಿ ಆ ಕಲ್ಚರೇ ಇಲ್ಲ. ಮಕ್ಕಳನ್ನ ಚೆನ್ನಾಗಿ ಕೂರಿಸಿ ತಿನ್ನಿಸಿ ಓದು, ಬೇಕಾದ್ರೆ ರಾತ್ರಿ ಬೋರ್ವಿಟ ಮಾಡಿಕೊಡು, ಓದು. ಏನು ಓದು? ಟೊಮೆಟೊ ಕಳ್ಸಕ್ಕೂ ಹಾಲು ಮೊಸರು ಕಳ್ಸಕ್ಕೂ ಕಳ್ಸಲ್ಲ ನಾವು ಮಕ್ಕಳನ್ನ ಹೊರಗಡೆ. ಹೈಲಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಬೆಳೆಸಿರ್ತೀವಿ. ಬಹಳ ತಪ್ಪಿದು. ನಾನು ಯೂಶುವಲಿ ಹೇಳೋದಿದೆ, ನಾನು ಈ ತರ ಕುರ್ತಾ ಪೈಜಾಮ ಎಲ್ಲ ಹಾಕೊಂಡಿದ್ರಿಂದ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾನೇನೋ ಗಾಂಧೀಜಿ ಶಿಷ್ಯ ಇರಬೇಕು ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ತಪ್ಪು ತಿಳ್ಕೊಂಡ್ಬಿಟ್ಟು ನನ್ನ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗೆಲ್ಲ ಫ್ಲಾಗ್ ಹಾಸ್ಟಿಂಗ್ ಕರೆದ್ಬಿಡ್ತಾರೆ. ಸರ್ ನೀವು ಬನ್ನಿ ಸ್ವಲ್ಪ. ನಾನೇನೋ ಪರವಾಗಿಲ್ಲ, ಮಾತಾಡಕ್ ಚಟ ಇದೆ, ಹೋಗ್ಬಿಡ್ತೀನಿ ಎಲ್ಲ ಕಡೆ. ನಾನು ಹೋದಲ್ಲೆಲ್ಲ ಒಂದೇ ಹೇಳೋದು ಎಲ್ಲರಿಗೂ. ಈ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಏನ್ ಹೇಳೋದು, ಇಂಡಿಪೆಂಡೆನ್ಸ್ ಡೇ ಚಾಕ್ಲೇಟ್ ಸಿಗುತ್ತೆ ಅಂತ ಬಂದಿರ್ತಾವ ಪಾಪ. ಅವ್ರಿಗೆಲ್ಲ ಕುತ್ಕೊಂಡು ಭಾಷಣ ಮಾಡೋಕ್ಕಾಗತ್ತೆ. ನಾನು ಹೇಳೋದು ಒಂದೇ, ಇದು ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು, ಇಲ್ಲಿನೂ ಹೇಳ್ತಾ ಇರೋದು, ನಿಮ್ಮ ಮಕ್ಕಳಿಗೆ ಮನೆ ಕೆಲಸ ಕಲಿಸಿ. ಯಾಕೋ ಕಲಿಸೋದೇ ಇಲ್ಲ, ಬಿಟ್ಬಿಡಿದೆ. ನಾನು ಹೇಳೋದು ಮೇಯ್ನು, ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಅಡಿಗೆ ಮಾಡೋದು ಕಲಿಸಿ. ಅಡಿಗೆ ಮಾಡಕ್ಕೆ ಯಾರಿಗೆ ಬರುತ್ತೋ ಅವನು ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ತಾನೆ. ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಅವನಿಗೆ ಜೀವನದಲ್ಲಿ ಏನೂ ಮಾಡಕ್ಕಾಗಲ್ಲ. ಈ ಅಡಿಗೆ ಮಾಡೋದಿದೆಯಲ್ಲ, ಇದೊಂದು ಬಹಳ, ಅಡಿಗೆ ಮಾಡೋದಂದ್ರೆ ಈ ಯೂಟ್ಯೂಬ್ ಇನ್ಸ್ಟಾದಲ್ಲಿ ರೀಲ್ ನೋಡ್ಕೊಂಡು ಕಟ್ ಮಾಡೋದು, ಅದು ASMR ಇದೆಯಲ್ಲ, ಅದೆಲ್ಲ ಹೇಳ್ತಾ ಇರೋದು ನಾನು. ಮನೆಯಲ್ಲಿ ಮಾಡೋ ರೆಗ್ಯುಲರ್ ಅಡಿಗೆ ಅಂದ್ರೆ ತರಕಾರಿ ಎಲ್ಲ, ಅಕ್ಕಿ ಎಲ್ಲ ಅಂಗಡಿಯಿಂದ ತಂದು ಮಾಡೋ ಅಡಿಗೆ ಮಾಡಿ ಪಾತ್ರೆ ತೊಳೆದು ಇಡೋದು, ಅಲ್ಲಿವರೆಗೆ ಮಾಡಕ್ ಯಾರಿಗಾದ್ರೂ ಬಂದ್ರೆ ಅವನ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡು. ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಅವ್ರಿಗೆಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಿಸೋದು ಎಷ್ಟು ಕಷ್ಟ ಅಂತ ನನ್ಗೆ ಗೊತ್ತಿದೆ. ಅಡಿಗೆ ಮಾಡಕ್ ಬಂದ್ರೆ ಅವ್ನಿಗೆ ಏನ್ ಬೇಕಾದ್ರೂ ಈಸಿಯಾಗಿ ಕಲಿಸ್ಬಿಡ್ಬೇಕು. ನಾವು ಈ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಇದನ್ನ ಕಲಿಸಿ ಮಕ್ಕಳಿಗೆ. ತುಂಬಾ ಮಾರ್ಕ್ಸು ಅದು ಇದು ಬೇಡ. ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಕೊಡಕ್ಕಾಗುತ್ತೆ. ಈಗ ನೀವು ಏನ್ ಕೆಲಸ ಮಾಡ್ತಿದ್ದೀರಾ, ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಾ, ನಿಮ್ದು ಅಂಗಡಿ ಇದೆಯಾ, ನಿಮ್ದು ಏನಿದೆ, ಮಕ್ಕಳನ್ನ ಸೇರಿಸ್ಕೊಳ್ಳಿ ಜೊತೆಯಲ್ಲಿ, ಅನುಭವ ಬರಲಿ ಅವರಿಗೆ. ನೀವೀಗ ಎಜುಕೇಶನ್ ಲೋನ್ ತಗೊಳ್ತಿದ್ದೀರಾ, ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ, ಒಂದು ಲೋನ್ ತಗೊಳಕ್ಕೆ ಎಷ್ಟೆಲ್ಲ ಕಾರ್ಯಕ್ರಮ ಇದೆ, ಎಷ್ಟು ಡಾಕ್ಯುಮೆಂಟ್ಸ್ ಬೇಕು, ಅವ್ರಿಗೂ ಅರ್ಥ ಆಗ್ಲಿ. ನಮ್ಮಲ್ಲಿ ಈ ಮಕ್ಕಳಿಗೂ ಮತ್ತೆ ಪೇರೆಂಟ್ಸ್ಗೂ ಇರೋ ಈ ಗ್ಯಾಪ್ ಇದೆಲ್ಲ, ಎಸ್ಪೆಷಲಿ ಈ ವಯಸ್ಸಲ್ಲಿ, ಲೇಟ್ ಟೀನೇಜ್ ಟು ಅರ್ಲಿ ಅಡೋಲೆಸೆನ್ಸ್ ಅಂತ ನಾವೇನ್ ಕರಿತೀವಿ, ಬಹಳ ಕಷ್ಟ. ಪೇರೆಂಟ್ಸಿಗೆ ಗೊತ್ತಿರುತ್ತೆ, ಒಂದು ಮಾತಾಡಂಗಿಲ್ಲ, ವಾಲ್ಕೇನೋ ಎರಪ್ಟ್ ಆಗಿ ಹೋಗ್ಬಿಡುತ್ತೆ.
ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ರೆ ಅಂತೂ ಮುಗೀತು ಕತೆ ಪೇರೆಂಟ್ಸ್. ಆಯ್ತು ಏನಾದ್ರೂ ಮಾಡಮ್ಮ, ನೀನ್ ಹೇಳಿದ್ದೆ ಫೈನಲ್ ಅಂತಲ್ಲ. ಅವಕಾಶ ಕೊಡಬೇಡಿ. ನಾನು ಬಹಳ ಮಾತಾಡಬೇಕು ಅಂತ ಅನ್ಕೊಂಡಿಲ್ಲ ಆಕ್ಚುಲಿ. ನನಗೆ ಆಕ್ಚುಲಿ ಪ್ರೆಸೆಂಟೇಷನ್ ಬೇಕು ಅಂತಿತ್ತು, ಅದು ಇಲ್ಲ. ಹಾಗಾಗಿ ಸುಮ್ಮನೆ ಹಾಗೆ ವಿಷಯನ ಲೈಟ್ ಆಗಿ ಹೇಳ್ತೇನೆ. ಬಟ್ ಸೀರಿಯಸ್ ಆಗಿ ಹೇಳಬೇಕಾದ ಒಂದೆರಡು ವಿಷಯ ಹೇಳ್ತೀನಿ. ಮಧ್ಯದಲ್ಲಿ ಯಾರಿಗಾದ್ರೂ ಕ್ವಶನ್ ಕೇಳೋಗಿದ್ರೆ ದಯವಿಟ್ಟು ಕೇಳಿ. ಒಂದು, ನೀವು ಚೂಸ್ ಮಾಡ್ತಿರೋದು ಒಂದು ಕಾಲೇಜು ಡಿಗ್ರಿ ಅಲ್ಲ, ನೀವು ಚೂಸ್ ಮಾಡ್ತಿರೋದು ನಿಮ್ಮ ಬದುಕು, ನಿಮ್ಮ ಬದುಕಿನ ಪ್ರಶ್ನೆ ಇದು. ಹಾಗಾಗಿ ಸಾವಧಾನವಾಗಿ ಕೂತ್ಕೊಂಡು ಸಮಾಧಾನದಲ್ಲಿ ಟೈಮ್ ತಗೊಂಡು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನಿಮಗೆ ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆದರೆ ನಾನು ಅಂತ ಹೇಳ್ತಾ ಇಲ್ಲ, ನಮ್ಮಂತ ಯಾರಾದರೂ ಕೆರಿಯರ್ ಕೌನ್ಸಿಲರ್ ಹತ್ರ ಮಾತಾಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಎರಡನೇದು, ಪೇರೆಂಟ್ಸ್ಗೆ ಬಹಳ ಮುಖ್ಯವಾಗಿ ಮಾರ್ಕ್ಸ್ ಹಿಂದೆ ಮಕ್ಕಳು ಬೀಳೋ ಥರ ಮಾಡಬೇಡಿ. ಡಿಗ್ರಿಗಿಂತ ಮಾರ್ಕ್ಸ್ಗಿಂತ ಅನುಭವ ಬಹಳ ಮುಖ್ಯ. ಮತ್ತೆ ಸ್ಟೂಡೆಂಟ್ಸ್ಗೆ ಮೇನ್ ಆಗಿ ನಾನು ಹೇಳಬೇಕು ಅಂತಿರೋದು, ನೀವು ಏನು ಕಲಿತೀರಾ ಅಂದ್ರೆ ನಾಲೆಜ್ ಎಷ್ಟಿದೆ ಅನ್ನೋದಕ್ಕಿಂತ ನಿಮ್ಮಲ್ಲಿ ಯಾವ ಸ್ಕಿಲ್ ಇದೆ ಅದು ಬಹಳ ಮುಖ್ಯ. ಸ್ಕಿಲ್ಗೂ ನಾಲೆಜ್ಗೂ ನೇರ ಸಂಬಂಧ ಇರಲ್ಲ. ಸ್ಕಿಲ್ ಬೇಕು, ನಾಲೆಜ್ ಅದಕ್ಕೆ ಪೂರಕವಾಗಿದ್ರೆ ಒಳ್ಳೆಯದು. ಮುಖ್ಯವಾಗಿ ಜೀವನದಲ್ಲಿ ನಾನು ಯಾವ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ನನಗೆ ಬಹಳ ಇಷ್ಟ, ಇದನ್ನ ಎಲ್ಲರೂ ಕಂಡ್ಕೋಬೇಕು. ಒಂದು ದೊಡ್ಡ ಪ್ರಶ್ನೆನ ಇಟ್ಕೊಂಡ್ಬಿಟ್ರೆ ನನಗೆ ಇದ್ರ ಮೇಲೆ ಕೆಲಸ ಮಾಡಕ್ಕೆ ಇಷ್ಟ ಅಂತ, ಬೇರೆ ಎಲ್ಲ ಬಹಳ ಸಲೀಸಾಗಿ ಹೋಗುತ್ತೆ. ನಾವು ಬಹಳ ಶಾರ್ಟ್ ಟರ್ಮ್ ಥಿಂಕಿಂಗ್ ಮಾಡ್ತೀವಿ. ಈ ಕಾಲೇಜಲ್ಲಿ ಹೆಂಗಿದೆ, ಪ್ಲೇಸ್ಮೆಂಟ್ ಹೆಂಗಿದೆ, ಲಾಸ್ಟ್ ಪ್ಲೇಸ್ ಹೆಂಗಾಯ್ತು, ಎಷ್ಟು ಸ್ಯಾಲ್ರಿ ಸಿಕ್ತು, ಇದೆಲ್ಲ ಯೋಚನೆ ಮಾಡಬೇಡಿ. ಮುಖ್ಯವಾಗಿ ಒಂದು ವಿಷಯ, ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇರೋದ್ರಿಂದ ನನಗೆ ಬಹಳ ಜನ ಈ ಕ್ವಶನ್ ಕೇಳೋದ್ರಿಂದ ಇದನ್ನೊಂದು ಆನ್ಸರ್ ಮಾಡಿ ಮುಗಿಸ್ತೀನಿ. AI ಕತೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅಲ್ಲ, ಬಂದಿದೆ, ಇದೆ. ಈಗ ಇರೋದ್ರಿಂದ ಮುಂದೆ ಏನಾಗುತ್ತೆ? ಬಹಳ ಜನ ಇದನ್ನು ಕೇಳ್ತಾರೆ. ನೀವು ಬೆಂಗಳೂರಿಗೆ ಬಂದ್ರೆ ಪ್ರತಿದಿನ ಯಾವ್ದಾದ್ರು ಸ್ಟಾರ್ ಹೋಟೆಲಲ್ಲೋ ಕಾನ್ಫರೆನ್ಸ್ ನಡೀತಾನೇ ಇರುತ್ತೆ. ಬಂದಿದೆ ಅಲ್ವಾ, ಇನ್ಮೇಲೆ ಕೆಲಸ ಸಿಗುತ್ತಾ ಇಲ್ವಾ, ಏನ್ ಓದಿದ್ರೆ ಒಳ್ಳೇದು? ನನಗೂ ಸ್ವಲ್ಪ ಜ್ಯೋತಿಷ್ಯ ಬರುತ್ತೆ, ಅದು ಒಂದು ಮಾಡ್ತೀವಿ. ಬಟ್ ಆದ್ರೂ ನಾನು ಇದನ್ನ ಬಹಳ ಕ್ಲೋಸ್ ಆಗಿ ನೋಡಿರೋದ್ರಿಂದ ನಾನು ಹೇಳೋದಿಷ್ಟು, AI ಇಂದಾಗಿ ಕೆಲಸ ಹೋಗುತ್ತಾ, ಈಗಿರೋ ಕೆಲಸ ಇರಲ್ವಾ, ಇದನ್ನ ಈ ತರ ನೋಡಿ. ಪ್ರಶ್ನೆ ಸರಿ, ಇದು ಒಳ್ಳೆ ಪ್ರಶ್ನೆ ಅಲ್ಲ. ಒಳ್ಳೆ ಪ್ರಶ್ನೆ ಏನು ಅಂತಂದ್ರೆ, AI ಇದೆ, ಅದ್ರ ಜೊತೆ ನಾವು ಯಾವ ತರ ಕೆಲಸ ಮಾಡ್ಬೋದು. AI ನ ನೀವು ವಾಷಿಂಗ್ ಮೆಷಿನ್ ಜೊತೆ ಹೋಲಿಕೆ ಮಾಡಿ ನೋಡಿ, ಕ್ಯಾಲ್ಕುಲೇಟರ್ ಜೊತೆ ಹೋಲಿಕೆ ಮಾಡಿ ನೋಡಿ. ಕ್ಯಾಲ್ಕುಲೇಟರ್ ಇದೆ ತಾನೇ, ಎಷ್ಟು ವರ್ಷದಿಂದ ಕ್ಯಾಲ್ಕುಲೇಟರ್ ಇದೆ? ಕ್ಯಾಲ್ಕುಲೇಟರ್ ಇದೆ ಅನ್ನೋ ಮಾತ್ರಕ್ಕೆ ಯಾರು ಮ್ಯಾಥಮೆಟಿಕ್ಸ್ ಓದ್ತಾನೆ ಇಲ್ವಾ? ವಾಷಿಂಗ್ ಮಿಷಿನ್ ಎಷ್ಟು ಟೈಮಿಂದ ಇದೆ? ನಮ್ಮೆಲ್ಲರ ಮನೆಗಳಲ್ಲಿ ವಾಷಿಂಗ್ ಮಿಷಿನ್ ಇದೆ. ವಾಷಿಂಗ್ ಮಿಷಿನ್ ಇದ್ರೂ ನಾವ್ಯಾರೋ ಕೈಯಲ್ಲಿ ಬಟ್ಟೆ ಒಗೆಯಲ್ವಾ? ಒಗಿತೀವಿ ತಾನೆ. ರೇಷ್ಮೆ ಸೀರೆನ ಯಾರಾದ್ರೂ ವಾಷಿಂಗ್ ಮಿಷಿನ್ ಹಾಕ್ತಾರೆ? ಕೇಳಿ ನೋಡಿ. ಎಲ್ಲ ಕೆಲಸ ಇದ್ದ ಹಾಗೆ ಇರುತ್ತೆ, ಆದ್ರೆ ಇವತ್ತಿದ್ದ ಹಾಗೆ ಇರಲ್ಲ. ಗ್ಯಾರಂಟಿ ಬದಲಾಗುತ್ತೆ. ಕೆಲವೊಂದು ಕೆಲಸ ಎಲ್ಲ ನೀವು ಹುಡುಗರನ್ನ ಕೇಳಿ ಮನೇಲಿ ಎಷ್ಟು ಮಾಡ್ತಾರೆ AI ಯೂಸ್ ಮಾಡ್ಕೊಂಡು. ಆದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗಬಾರ್ದು. ಅದ್ರ ಜೊತೆ ಬದುಕೋದು ಹೇಗೆ ಅಂತ ಕಲಿಬೇಕು. ಅಲ್ಲೇ ಇರೋದು ಸ್ಕಿಲ್. ಅದಿರುತ್ತೆ, ಬಹಳ ಬೇಗ ಡೆವಲಪ್ ಆಗ್ತಾ ಇರುತ್ತೆ, ಪ್ರತಿದಿನ ಡೆವಲಪ್ ಆಗ್ತಾ ಇರುತ್ತೆ. ಅದ್ರ ಜೊತೆ ಹೇಗೆ ಬದುಕೋದು ಅಂತ ನೀವು ಕಂಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ. AI ಇರುತ್ತೆ, ಅದ್ರ ಬಗ್ಗೆ ಯಾವುದೇ ಭಯ ಬೇಡ. ಬಟ್ ಇರುತ್ತೆ, ಜಾಗೃತೆಯಿಂದ ಇರಬೇಕು. ಎಲ್ಲ ಕೆಲಸ ಅದು ಇದು ಅಂತ ಹೇಳ್ತಾ ಇಲ್ಲ ನಾನು. ಮೆಡಿಸನ್, ಇಂಜಿನಿಯರಿಂಗು, ಲಾ, ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, AI ಇಂದಾಗಿ ಖಂಡಿತ ಬದಲಾಗುತ್ತೆ. ಅದ್ರ ಬಗ್ಗೆ ಸಂದೇಹ ಬೇಡವೇ ಬೇಡ. ಕೊನೆಯದು, ಬಿಫೋರ್ ಐ ಕ್ಲೋಸ್, ಇನ್ನೊಂದು ವಿಷಯ ಹೇಳ್ಬೇಕು ನಾನು. ತುಂಬಾ ಜನ ಏನ್ ಮಾಡ್ತಾರೆ, ಡಿಗ್ರಿ ತಗೋತಾರೆ, ಮಾರ್ಕ್ಸ್ ತಗೋತಾರೆ, ಎಕ್ಸ್ಪೀರಿಯನ್ಸ್ ತಗೋತಾರೆ, ಎಲ್ಲ ಮಾಡ್ತಾರೆ. ಒಂದು ವಿಷಯಕ್ಕೆ ಕಾಯ್ತಾ ಇರ್ತಾರೆ, ಅದು ಆಪರ್ಚುನಿಟಿ. ಸರ್ ಎಲ್ಲ ಇದೆ ಸರ್, ನನಗೆ ಚಾನ್ಸೇ ಸಿಗ್ತಾ ಇಲ್ಲ ಸರ್. ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಸರ್, ಮಾಡ್ಬಿಡ್ತೀನಿ, ಚಾನ್ಸೇ ಸಿಗ್ತಾ ಇಲ್ಲ. ಎಷ್ಟುದು ಅನ್ಕೋತೀನಿ ಇದು ಡೈಲಾಗ್. ಯಾರು ನಮ್ಮನ್ನು ಹೀರೋ ಮಾಡಲ್ಲ, ನಾವೇ. ಆ ಆಟಿಟ್ಯೂಡ್ ಇವತ್ತಿನ ಎಲ್ಲ ಸ್ಟೂಡೆಂಟ್ಸ್ಗೂ ಬಹಳ ಇಂಪಾರ್ಟೆಂಟ್. ಯಾರು ಬಂದು ನಿಮಗೆ ಅದು ಮಾಡು ಇದು ಮಾಡು ನಿನ್ ಟ್ಯಾಲೆಂಟ್, ಇವತ್ತು ಬೇಕಾದಷ್ಟು ಆಪ್ಷನ್ಸ್ ಇದೆ.
ನೀವು ಇನ್ಸ್ಟಾದಲ್ಲಿ ನಿಮ್ಮ ಟ್ಯಾಲೆಂಟ್ ತೋರಿಸಿ, ಯೂಟ್ಯೂಬಲ್ಲಿ ತೋರಿಸಿ, ನೀವು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ. ನೀವು ನಾಲೆಜ್ ತಗೊಳ್ಳಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಮತ್ತೆ ಅದನ್ನು ಶೋಕೇಸ್ ಮಾಡಿ. ಅದು ಮಾಡಲಿಲ್ಲ ಅಂದರೆ ರೀಲ್ಸ್ ಮಾಡೋಕ್ಕೆ ಎಲ್ಲೋ ವಾಟರ್ ಫಾಲ್ಸ್ಗೆ ಹೋಗ್ಬೇಕಾಗಿಲ್ಲ ಅದು ನಾನು ಹೇಳ್ತಾ ಇಲ್ಲ. ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ. ಟ್ಯಾಲೆಂಟ್ ಅಂದರೆ ಹೆಂಗೆಂಗೋ ಆಡೋದು, ಲೈಕ್ಸಿಗೆ ನಿಜವಾದ ಟ್ಯಾಲೆಂಟ್ ಮಾಡಲೇಬೇಕು. ಅವಕಾಶಕ್ಕಾಗಿ ಕಾಯೋದ್ರಲ್ಲಿ ಇವತ್ತು ಅರ್ಥ ಇಲ್ಲ. ಯಾಕೆ ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅವೆಲ್ಲ ನಾನು ಹೇಳಬೇಕಾಗಿದೆ. ಬಹಳ ಕ್ರೌಡೆಡ್ ಮಾರ್ಕೆಟ್ ಇದು. ಈ ಕ್ರೌಡಲ್ಲಿ ಡಿಫ್ರೆಂಟ್ ಆಗಿರಬೇಕು ಅಂದರೆ ನೀವು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಲೇಬೇಕು. ನಾಚ್ಕೊಂಡು ಮೂಲೆಯಲ್ಲಿ ಕೂತ್ಕೋತೀನಿ, ಯಾರೊಬ್ಬ ನನಗೆ ಅವಕಾಶ ಕೊಡ್ತಾರೆ, ಅವೆಲ್ಲ ಆಗಲ್ಲ. ಮುಂದೆ ಬರಲೇಬೇಕು, ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳೇಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ನಾಲೆಜ್, ಸ್ಕಿಲ್, ಎಕ್ಸ್ಪೀರಿಯನ್ಸ್ ಮತ್ತೆ ಅದನ್ನ ಶೋಕೇಸ್ ಮಾಡೋ ರೀತಿ, ಇದು ನಿರ್ಧಾರ ಮಾಡುತ್ತೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ. ಇಲ್ಲಿಗೆ ನಾನು ಪಾಸ್ ಕೊಡ್ತಾ ಇದ್ದೀನಿ. ಕ್ವಶನ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಇಲ್ಲೇ ಓಡಾಡ್ತಿರ್ತೀನಿ, ಅವಾಗಲೂ ಕೇಳ್ಬೋದು. ಯಾರಾದರೂ ದೋಸೆ ಕೊಡ್ಸಂಗಿದ್ರೆ ಜೊತೆಲಿ ದೋಸೆ ತಿನ್ಕೊಂಡು ಮಾತಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಡಾಕ್ಟರ್ ಕೃಷ್ಣರಾಜ್ ಅವರು, ನಿಮ್ಮ ಮುಂದಿನ ಆಯ್ಕೆ ಯಾವ ರೀತಿ ಆಗಿರಬೇಕು ಜೀವನದಲ್ಲಿ, ವಿದ್ಯಾಭ್ಯಾಸ ಆದ ನಂತರ, CET ಆದ ನಂತರ, ಇದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಜೋರಾದಂತಹ ಚಪ್ಪಾಳೆ ಡಾಕ್ಟರ್ ಕೃಷ್ಣರಾಜ್ ಅವರಿಗೆ. ಸೊ ಈಗ ಡಾಕ್ಟರ್ ಕೃಷ್ಣರಾಜ್ ಅವ್ರನ್ನ ಸನ್ಮಾನಿಸುವಂತಹ ಸಂದರ್ಭ. ಸೊ ನಮ್ಮ ಚಾನೆಲ್ನ ಇನ್ಪುಟ್ ಚೀಫ್ ಆಗಿರುವಂತಹ ಮೋಹನ್ ಕುಮಾರ್ KP ಸರ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಸೊ ಡಾಕ್ಟರ್ ಕೃಷ್ಣರಾಜ್ ಅವರಿಗೆ ಮೋಹನ್ ಸರ್ ಈಗ ಒಂದು ಕಿರುಕಾಣಿಕೆಯನ್ನ ಕೊಟ್ಟು ಫೆಲಿಸಿಟೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಜೋರಾದಂತಹ ಚಪ್ಪಾಳೆಯ ಮೂಲಕ ಈ ಸೆಷನ್ ಇನ್ಸೈಟ್ಫುಲ್ ಅಂತ ಅನ್ಸಿದ್ರೆ, ಮಾಹಿತಿ ಯುಕ್ತವಾಗಿತ್ತು ಅಂತಂದ್ರೆ ಮತ್ತೊಮ್ಮೆ ಜೋರಾದಂತಹ ಚಪ್ಪಾಳೆ. ಸೊ ಅದೇ ಹೇಳುತ್ತೆ ಎಷ್ಟರ ಮಟ್ಟಿಗೆ ಈ ಒಂದು ಸಂವಾದ ನಿಮ್ಮಲ್ಲಿ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ತಲೆಯ ಮೇಲೆ ಪ್ರಭಾವವನ್ನು ಬೀರಿದೆ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗೈಡ್ ಮಾಡಿದ್ದಕ್ಕೆ. ಸೊ ಮುಂದಿನ ಹಂತದಲ್ಲಿ ವಿದ್ಯಾಭ್ಯಾಸ ಆದ ನಂತರ ಚಾಯ್ಸಸ್ ಯಾವ ರೀತಿ ಆಗಿರಬೇಕು, ಯಾವ ಕೋರ್ಸ್ ಅನ್ನು ಆಪ್ಟ್ ಮಾಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಈಗ ಒಂದು ಚಿಕ್ಕ ಆಕ್ಟಿವಿಟಿಯನ್ನ ಮಾಡೋಣ ಅಂತ. ಸೊ ಪ್ರತಿ ಗಂಟೆಗೊಮ್ಮೆ ಪ್ರೈಸ್ ಅನ್ನು ಗೆಲ್ಲುವಂತಹ ಒಂದು ಅವಕಾಶವನ್ನ ನ್ಯೂಸ್ ಫಸ್ಟ್ ನಿಮಗೆ ಈಗ ಕೊಡ್ತಾ ಇದೆ. ಸೊ ಇಷ್ಟೊತ್ತು ಸಂವಾದ ಕಾರ್ಯಕ್ರಮಗಳಾಯಿತು. ಅಂಡ್ ಈಗ ನಾನೊಂದು ಚಿಕ್ಕ ಪ್ರಶ್ನೆಯನ್ನ ಕೇಳ್ತೀನಿ. ಆ ಪ್ರಶ್ನೆಗೆ